ಕರ್ನಾಟಕದ ಸಾಂಸ್ಕೃತಿಕ ಸೊಗಡು ಹೋರಿ ಹಬ್ಬವನ್ನು ರಾಷ್ಟ್ರಮಟ್ಟದಲ್ಲಿ ಪ್ರಚಾರ ಮಾಡಿ ಅದರ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಲು ಬಲವಾದ ಉದ್ದೇಶ ಇಟ್ಟುಕೊಂಡು ನಮ್ಮ ನಿಸ್ವಾರ್ಥ ಸೇವೆಯನ್ನು ಆರಂಭಿಸಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಹೋರಿ ಹಬ್ಬ ಆಂಡ್ರಾಯ್ಡ್ ಆಪ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಸಾಂಸ್ಕೃತಿಕ ಸೊಗಡಾದಂತಹ ಹೋರಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅಷ್ಟೇ ಅಲ್ಲದೆ ಹೋರಿ ಹಬ್ಬ ಕೂಡ ನಮ್ಮ ನಾಡಿನಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಾಗಾದರೆ ಈ ಹೋರಿ ಹಬ್ಬ ಪ್ರಾರಂಭವಾಗಿದ್ದು ಹೇಗೆ? ಈ ಹೋರಿ ಹಬ್ಬವನ್ನು ಹುಟ್ಟು ಹಾಕಿದವರು ಯಾರು? ಈ ಹೋರಿ ಹಬ್ಬದ ಪ್ರಾಮುಖ್ಯತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಸ್ನೇಹಿತರೆ, ಹೋರಿ ಹಬ್ಬ ಬೆಳೆದದ್ದು ರೈತರ ಮನೆಗಳಲ್ಲಿ. ಕೃಷಿ ಕುಟುಂಬಗಳಲ್ಲಿ ಜನಿಸಿದಂತಹ ಹಸುವಿನ ಕರುಗಳನ್ನು ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಬಿಟ್ಟು ಅದು ಹಬ್ಬ ಮಾಡುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡುತ್ತಿದ್ದರು. ಹಬ್ಬಗಳಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡಿದ ಹೋರಿಗಳಿದ್ದರೆ ರೈತರು ಅವುಗಳನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಹಾಗೆಯೇ ಆ ಹೋರಿಗೆ ಪ್ರಾಮುಖ್ಯತೆ ಕೂಡ ಹೆಚ್ಚಾಗ್ತಾ ಇತ್ತು. ಹೋರಿಯ ಬೆಲೆ ಕೂಡ ದುಬಾರಿಯಾಗಿ ಇದರಿಂದ ರೈತರಿಗೆ ಆರ್ಥಿಕ ಸಬಲತೆ ಕೂಡ ಉಂಟಾಗ್ತಾ ಇತ್ತು. ರೈತರು ಹೋರಿಗಳನ್ನು ಕೇವಲ ಹಬ್ಬಗಳಿಗಷ್ಟೇ ಇಲ್ಲದೆ ಕೃಷಿ ಕೆಲಸಕ್ಕೆ ಉಳುಮೆ ಮಾಡಲು ಕೂಡ ಬಳಸುತ್ತಾರೆ. ಹೋರಿಗಳು ಹುಟ್ಟಿದಾಗಿನಿಂದ ಸಾಯುವ ತನಕ ಹೋರಿಯ ಲಾಲನೆ ಪೋಷಣೆ ರೈತರ ಹೊಣೆಯಾಗಿರುತ್ತದೆ. ಎಂತಹ ಕಷ್ಟಕಾಲವಿದ್ದರೂ ರೈತರು ಹೋರಿಗಳನ್ನು ಸಾಕುವ ಕಾಯಕವನ್ನು ಮಾತ್ರ ಬಿಡುವುದಿಲ್ಲ. ಅದಕ್ಕಾಗಿಯೇ ಈ ಹೋರಿ ಹಬ್ಬವನ್ನು ರೈತರ ಹಬ್ಬ ಎಂದು ಕರೆಯುತ್ತಾರೆ. ಇದೀಗ ಈ ಹೋರಿ ಹಬ್ಬವು ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಅಚ್ಚಳಿಯದಂತೆ ಬೆಳೆದು ನಿಂತಿದೆ. ಒಂದು ಹಬ್ಬದಲ್ಲಿ ಯುವಕರ ಗುಂಪಿನ ಹೋರಿಗಳು, ಅಭಿಮಾನಿಗಳ ಗುಂಪಿನ ಹೋರಿಗಳು ಮತ್ತು ರೈತರು ತಂದ ಹೋರಿಗಳಲ್ಲಿ ಮುಕ್ಕಾಲು ಭಾಗದಷ್ಟು ರೈತರ ಮನೆಯಲ್ಲಿ ಸಾಕಿದ ಹೋರಿಗಳೇ ಭಾಗಿಯಾಗಿರುತ್ತವೆ. ಹಬ್ಬದಲ್ಲಿ ಹೋರಿಗಳು ಚೆನ್ನಾಗಿ ಪ್ರದರ್ಶನ ನೀಡಿದರೆ ಅಭಿಮಾನಿಗಳು ಸ್ವರ್ಗ ಕೈಗಟುಕಿದಷ್ಟೇ ಖುಷಿ ಪಡುತ್ತಾರೆ. ಈ ಹೋರಿ ಹಬ್ಬದ ಬೆಳವಣಿಗೆಗೆ ರೈತರ ಪಾತ್ರ ಪ್ರಮುಖವಾಗಿದ್ದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ರೈತರು ಬಸವಣ್ಣ ಎಂದು ಭಕ್ತಿಯಿಂದ ಪೂಜಿಸುತ್ತಾರೆ. ಕೃಷಿ ಕುಟುಂಬಗಳಲ್ಲಿ ಎಲ್ಲ ದನಕರುಗಳ ಮಧ್ಯೆ ಒಂದು ಹೋರಿಯಾದರೂ ಹಬ್ಬದ ಹೋರಿಯಾಗಿರಬೇಕೆಂಬುದು ರೈತರ ಆಸೆಯಾಗಿರುತ್ತದೆ. ಇತ್ತೀಚಿನ ಕಾಲದಲ್ಲಿ ದನಕರುಗಳನ್ನು ಸಾಕುವವರ ಸಂಖ್ಯೆ ಕಡಿಮೆಯಾಗಿದ್ದು ಅವುಗಳಿಗೆ ಆಶ್ರಯ ನೀಡುವುದು, ಆಹಾರ ತರುವುದು ಇಂತಹ ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಸಾಂಪ್ರದಾಯಿಕ ಕ್ರೀಡೆಯನ್ನು ಬೆಳೆಸಿಕೊಂಡು ಅದರಲ್ಲಿಯೇ ಆರ್ಥಿಕ ಸಬಲತೆಯನ್ನು ಕಾಣುತ್ತಾ ಮನರಂಜನೆಗಾಗಿ ಹೋರಿ ಹಬ್ಬವನ್ನು ಮಾಡುತ್ತಾ ಗೌರವವನ್ನು ಸಂಪಾದಿಸುತ್ತಾ ಬಂದಿದ್ದಾರೆ. ರೈತರು ದೇಶದ ಬೆನ್ನೆಲುಬು ಎಂಬುದು ಎಷ್ಟೇ ಅಲ್ಲದೆ ಈ ದೇಶದ ನಾಡಿನ ಕಲೆ, ಸಂಸ್ಕೃತಿ, ನಾಡಿನ ಸೊಗಡನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಪೋಷಿಸಿಕೊಂಡು ಪ್ರಚಾರ ಮಾಡಿಕೊಂಡು ಬದುಕುತ್ತಿದ್ದಾರೆ. ಇಂತಹ ರೈತರಿಗೆ ನಮ್ಮದೊಂದು ದೊಡ್ಡ ಸಲಾಂ.